ವಿಜಯಪುರ ನಗರದ ಯುವ ನಾಯಕ, ನಟ, ನಿರ್ದೇಶಕ ಶಶಿ ನಾಟಿಕರ್ ಅವರ ಒಂದು ಚಲನಚಿತ್ರ 28ನೇ ತಾರೀಕಿನಂದು ಬಿಡುಗಡೆಗೊಳ್ತಾ ಇದೆ. ಅದಕ್ಕೆ ನಮ್ಮ ಇನ್ನೊಂದು ಹೆಮ್ಮೆ ಪಡುವ ಒಂದು ವಿಷಯ ಏನಂದರೆ, ನಮ್ಮ ಮಾತೋಶ್ರೀ ಅಂಬವ್ವ ಖೇಡ್ ಆರ್ಟ್ಸ್ ಆ್ಯಂಡ್ ಕಾಮರ್ಸ್ ಸೈನ್ಸ್ ಕಾಲೇಜಿನ BCom ವಿದ್ಯಾರ್ಥಿಯಾಗಿ ಇಲ್ಲಿ ಕಲಿತು ಮತ್ತು ಸ್ಟೈಲ್ ಡ್ಯಾನ್ಸ್ ಕ್ಲಾಸ್ ಅಂತೇಳಿ ಒಂದು ಡ್ಯಾನ್ಸ್ ಟೀಚರಾಗಿ ಒಂದು ಡ್ಯಾನ್ಸ್ ಕ್ಲಾಸನ್ನು ನಡೆಸಿ ಇವತ್ತಿನ ಈ ಉನ್ನತ ಮಟ್ಟಕ್ಕೆ ಬಂದಿದ್ದಾರಂದ್ರೆ ಅವ್ರದ್ದೊಂದು ಈ ಮೊದಲನೆಯ ಚಲನಚಿತ್ರವಾಗಿದೆ. ಈ ಚಲನಚಿತ್ರವನ್ನು ಯಶಸ್ವಿಯಾಗಲಿ ಅಂತೇಳಿ ನಮ್ಮ ಶಿಕ್ಷಣ ಸಂಸ್ಥೆ ವತಿಯಿಂದ, ವಿಜಯಪುರದ ಸಾರ್ವಜನಿಕರ ಎಲ್ಲರ ವತಿಯಿಂದ ನಾನು ವಿನಂತಿಸಿಕೊಳ್ತೇನೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಶಶಿಕಾಂತ್. ತಂತ್ರ ಎಲ್ಲ ನೋಡಿ ಹೇಳ್ತೀನಿ. ಮತ್ತು ಅವರು ಏನು ಮಧ್ಯದಲ್ಲಿ ಬಲ್ರಿ? ಓಕೆ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಶಶಿಕಾಂತ್, ತಂತ್ರ ಸಿನಿಮಾದ ಪ್ರೊಡ್ಯೂಸರು ಹಾಗೂ ನಾಯಕ ನಟ. ನನ್ನ ಜೊತೆಗೆ ನನ್ನ ತಂತ್ರ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿರುವಂಥ, ಕಾಮಿಡಿ ರೋಲಲ್ಲಿ ಆ್ಯಕ್ಟ್ ಮಾಡಿರುವಂಥ ಜೈ ಅಮೋಘದಾಸ್ ಅವರು ನಮ್ಮ ಜೊತೆಗಿದ್ದಾರೆ. ಹಾಗೆ ನಮ್ಮ ಶಿವಾನಂದ್ ಅವರು ಕೂಡ ಒಂದು ಗೆಸ್ಟ್ ರೋಲಾಗಿ ಆ್ಯಕ್ಟ್ ಮಾಡಿದ್ದಾರೆ, ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ಹಾಗೆ ನಮ್ಮ ಪ್ರೊಡಕ್ಷನ್ ಅಂದರೆ ತಂತ್ರ ಸಿನಿಮಾದ ಪ್ರೊಡಕ್ಷನ್ ಇನ್ಚಾರ್ಜ್ ಆಗಿರುವಂಥ ಅನ್ಬು ಅಂಕಲ್ ಕೂಡ ಇಲ್ಲಿ ಇದ್ದಾರೆ, ಜೊತೆಗಿದ್ದಾರೆ. ಹಾಗೂ ನಾನು ಕಲ್ತಂಥ ಸಂಸ್ಥೆಯ ಅಧ್ಯಕ್ಷರು ವಿನೋದಣ್ಣ ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ತುಂಬ ಖುಷಿ ಆಗ್ತಾ ಇದೆ. ಮೇಡಮ್ ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ಸೊ ಎಷ್ಟೋ ವರ್ಷಗಳ 15-16 ವರ್ಷಗಳ ಸತತ ಪ್ರಯತ್ನದಿಂದ ನಾನು ಬೆಂಗಳೂರಲ್ಲಿದ್ದು ಸಿನಿಮಾ ಇಂಡಸ್ಟ್ರಿಯಲ್ಲಿ ಕೆಲವೊಂದು ಕೆಲಸಗಳನ್ನು ಮಾಡಿ, ಅಸಿಸ್ಟೆಂಟ್ ಆಗಿ, ಅಸೋಸಿಯೇಟ್ ಆಗಿ, ಹಾಗೆ ಕೆಲವೊಂದು ಚಿಕ್ಕ ಪುಟ್ಟ ಶಾರ್ಟ್ ಮೂವೀಸು, ಆಮೇಲೆ ಡ್ಯಾನ್ಸ್ ಕಾಂಪಿಟೇಷನ್ಸು ಎಲ್ಲ ರೀತಿ ಮಾಡಿ ಕೊನೆಯದಾಗಿ ಒಂದು ಸಿನಿಮಾನ ನಿರ್ಮಾಣ ಮಾಡುವಂಥ ಪರಿಸ್ಥಿತಿ ಬಂತು. ಆ ಸಿನಿಮಾನ ನಾನೇ ನಿರ್ಮಾಣ ಮಾಡಿ ಇಲ್ಲಿ ಲೋಕಲ್ ಅಂದರೆ ಸ್ಥಳೀಯ ಕಲಾವಿದರನ್ನ, ಉತ್ತರ ಕರ್ನಾಟಕದ ಭಾಗದ 90% ಕಲಾವಿದರನ್ನ ಈ ಸಿನಿಮಾದಲ್ಲಿ ಹಾಕ್ಕೊಂಡು ಒಂದು ಒಳ್ಳೆಯ ಸಿನಿಮಾ ಮಾಡಿದ್ದೀವಿ. ಸೊ ದಯಮಾಡಿ ತಾವೆಲ್ಲರೂ ಕುಟುಂಬ ಸಮೇತವಾಗಿ ಬಂದು ಈ ಚಿಕ್ಕ ಕಲಾವಿದರನ್ನ, ಬಡ ಕಲಾವಿದರನ್ನ ಬೆಳೆಸಬೇಕಾಗಿ ಕೇಳ್ಕೊತಿದ್ದೀನಿ ಮಾಧ್ಯಮದ ಮುಖಾಂತರ. ಈ ಸಿನಿಮಾದ ವಿಶೇಷತೆ ಏನಂದರೆ, ಇದು ಹಾರರು ಪ್ಲಸ್ ಕಾಮಿಡಿ, ಫ್ಯಾಮಿಲಿ ನೋಡುವಂಥ ಸಬ್ಜೆಕ್ಟ್ ಇದೆ. ದೈವದ ಬಗ್ಗೆ ಯಾವ ರೀತಿ ಪಾಸಿಟಿವ್ ನಮ್ಮ ಜೀವಿತದಲ್ಲಿ ಅಳವಡಿಸ್ಕೊಳ್ಬೇಕು ಅನ್ನೋದು ಇದರಲ್ಲಿ ತೋರಿಸಿದ್ದೀವಿ. ಸೊ ದಯಮಾಡಿ ಎಲ್ಲರೂ ಕೂಡ ಈ ಸಿನಿಮಾನ ಚಿತ್ರಮಂದಿರಕ್ಕೆ ಬಂದು ಚಿತ್ರವನ್ನು ನೋಡಿ ಹಾರೈಸಬೇಕಾಗಿ ಕೇಳ್ಕೊತೀನಿ. ಹೆಸರು ಜೈ ಅಮೋಘದಾಸ್ ಅಂತೇಳಿ. ನಾನು ಪ್ರಾಪರ್ಲಿ ವಿಜಯಪುರ ಜಿಲ್ಲೆ ಇಂಡಿ ತಾಲೂಕು ಚಡ್ಚಂದವರು. 25 ವರ್ಷದಿಂದ ನಾವು ವಿಜಯಪುರದಲ್ಲಿ ಸೆಟ್ಲ್ ಆಗಿದ್ದೀವಿ. ನಾನು ರಂಗಭೂಮಿಯಲ್ಲಿ ಸುಮಾರು 20-25 ವರ್ಷ ಆಯ್ತು ನಾನು ಕೆಲಸ ಮಾಡ್ತಾಯಿದ್ದೀನಿ. ಹಾಗೆ ಸಿನಿಮಾ ಕ್ಷೇತ್ರದಲ್ಲಿ ಕೂಡ ಕೆಲಸ ಮಾಡ್ತಾಯಿದ್ದೀನಿ. ಈ ತಂತ್ರ ಸಿನಿಮಾದಲ್ಲಿ ನನಗೆ ಡೈರೆಕ್ಟರ್ ಆದ ವಿಶ್ವನಾಥ್ ಸರ್ ಮತ್ತು ಶಶಿಕಾಂತ್ ಸರ್ ಒಂದು ಒಳ್ಳೆಯ ಅವಕಾಶ ಕೊಟ್ಟು ಪ್ರಮುಖ ಪಾತ್ರವನ್ನು ಕೊಟ್ಟಿದ್ದಾರೆ. ಅದಕ್ಕಾಗಿ ನಾನು ತಂತ್ರ ಚಿತ್ರನ ಆಭಾರಿಯಾಗಿದ್ದೇನೆ. ಹಾಗೂ ನಮ್ಮ ವಿಜಯಪುರ ಜನ ಮತ್ತು ಕರ್ನಾಟಕದ ಎಲ್ಲ ಜನ ಕೂಡ ನಮ್ಮ ತಂತ್ರ ಚಿತ್ರವನ್ನು ಗೆಲ್ಲಿಸಿ ಸಕ್ಸಸ್ ಮಾಡಬೇಕಂತ ನಾನು ಕೇಳ್ಕೊತಾ ಇದ್ದೀನಿ. ವಿಶ್ವನಾಥ್ ಕಾಳಿಗೆ ಅಂತ ಡೈರೆಕ್ಟ್ರು, ಅವರು ಕೂಡ ಬಾಗಲಕೋಟೆ ಭಾಗದವರು, ಗುಳೇದಗೌಡದವರು. ಅವರು ಬೇರೆ ಇನ್ನು ರಿಲೀಸ್ ಇದೆ ಅಲ್ಲ 4-5 ದಿನ. ಸೊ ಅಲ್ಲಿ ಪ್ರಮೋಷನ್ ಸ್ವಲ್ಪ ಓಡಾಡ್ತಾರೆ. ಸರ್, ಎಷ್ಟು ಬಜೆಟ್ ಫಿಲ್ಮ್ ಇದೆ? ಇಲ್ಲಿವರೆಗೂ ನಾವು ರಿಲೀಸ್ನ ಹಿಡ್ಕೊಂಡಿಲ್ಲ. ಖರ್ಚಾಗಿರೋದು ಒಂದು 45-50 ಲಕ್ಷ ಖರ್ಚಾಗಿದೆ. ಯಾವ್ಯಾವ ಪ್ಲೇಸ್ಗಳು ಶೂಟಿಂಗ್ ಆಗಿದೆ? ಬೆಳಗಾಂ ಶಂಕೇಶ್ವರಲ್ಲಾಗಿದೆ, ಹುಬ್ಳಿ ಧಾರವಾಡ ಹೈವೇ ರೋಡು ಒಂದು ಸಾಂಗ್ ಮಾಡಿದ್ದೀವಿ, ಬೆಂಗಳೂರಲ್ಲಿ ಶೂಟ್ ಮಾಡಿದ್ದೀವಿ. ಸೊ ಮೇನ್ಲಿ ಬೆಳಗಾಮಲ್ಲೇ 80% ಶೂಟ್ ಆಗಿದೆ. ಬೆಳಗಾಮಲ್ಲಿ ಕುರುಣ್ ಮಠ ಅಂತಿದೆ, ನಿಡ್ಸೋಶಿ ಮಠ ಸ್ವಾಮೀಜಿ ಅವ್ರದ್ದು. ಕುರುಣ್ ಮಠದಲ್ಲಿ 80% ಶೂಟ್ ಮಾಡಿದ್ದೀವಿ. ಇದರಲ್ಲಿ ಆ್ಯಕ್ಟ್ ಮಾಡಿದವರು ಮೊದಲು ಯಾರು ಫಿಲ್ಮ್ ಸೀರಿಯಲ್ದಲ್ಲಿ ಆಗಲಿ ಫಿಲ್ಮ್ದಲ್ಲಿ ಆ್ಯಕ್ಟ್ ಮಾಡಿದವರು ಯಾರು ಇದ್ದಾರೆ ಕಲಾವಿದರು? ಕೆಲವೊಂದು ಚಿಕ್ಕ ಪುಟ್ಟ ಮಾಡಿದ್ದಾರೆ, ಚಿಕ್ಕ ಪುಟ್ಟ ಕಲಾವಿದರು, ಅಮೋಘ್ ಆಗಲಿ, ಶಿವ ಅವರಾಗಲಿ ಎಲ್ಲರೂ ಮಾಡಿದ್ದಾರೆ. ನಾವು ಕೂಡ ಚಿಕ್ಕ ಪುಟ್ಟ ಪಾತ್ರ ಮಾಡಿದ್ವಿ. ಬಟ್ ಏನಂದರೆ ಇಲ್ಲಿ ನಾವೇನು ಪ್ಲ್ಯಾನ್ ಮಾಡಿದ್ವಿ ಅಂದರೆ, ನಮ್ಮದೇ ಒಂದು ನಿರ್ಮಾಣ ಸಂಸ್ಥೆ ಮಾಡಿ ನಮ್ಮ ಸ್ಥಳೀಯರಿಗೆ ಅವಕಾಶ ಕೊಡೋ ರೀತಿಯಲ್ಲಿ ಪ್ಲ್ಯಾನ್ ಮಾಡಿ ಹಾಂ ಚಿತ್ರ ಓಡೋಗೋಸ್ಕರ, ಈ ಚಿತ್ರ ತೋರಿಸೋಗೋಸ್ಕರ ತಂತ್ರ ಅನ್ನೋದು ನೋಡ್ರಿ, ಒಳ್ಳೆಯ ಮನಸ್ಸಿಂದ ಬಂದಿದ್ದೀವಿ. ಯಾಕಂದರೆ ಬ್ಯಾಕ್ ಸಪೋರ್ಟ್ ಇಲ್ಲ. ಫಸ್ಟ್ ಆಫ್ ಆಲ್ ನಮಗೆ ಯಾವುದೇ ಬ್ಯಾಕ್ ಸಪೋರ್ಟ್ ಇಲ್ಲ. ನಮಗೆ ಸಪೋರ್ಟ್ ಅಂದರೆ ನಮ್ಮ ಸ್ನೇಹಿತರು, ನಮ್ಮ ಕುಟುಂಬಸ್ಥರು, ನೀವು ಮಾಧ್ಯಮದವರು. ನಿಮ್ಮ ಬಿಟ್ಟರೆ ನಮ್ಗೆ ಯಾವ ಸಪೋರ್ಟ್ ಇಲ್ಲ. ಅದಕ್ಕೆ ಚಿಕ್ಕ ಕಲಾವಿದರು, ಬಡ ಕಲಾವಿದರನ್ನ ಬೆಳೆಸ್ರಿ ಅಂತ ತಮ್ಮ ಮೂಲಕ ಕೇಳ್ಕೊಳ್ತಾ ಇದ್ದೀನಿ.
ಸಸ್ಪೆನ್ಸ್ ಹಾರರ್ ಮೂವಿ ಇಲ್ಲ ಸರ್. ಹೌದು, ಸಸ್ಪೆನ್ಸ್ ಹಾರರ್ ಮೂವಿ ಇದೆ, ಹಾಗೆ ಕಾಮಿಡಿನೂ ಇದೆ ಇದರಲ್ಲಿ. ಆಮೇಲೆ ಇನ್ನೊಂದು ಏನಂದ್ರೆ ನಮ್ಮ ಭಾಷೆಗೆ ನಾವು ಮಹತ್ವ ಕೊಟ್ಟಿದ್ದೀವಿ. ಹಾಂ, ಕಮರ್ಷಿಯಲ್ ಎಲಿಮೆಂಟ್ಸ್ ಇದೆ ಸರ್. ಇದು ಯಾವ ಡೇಟಲ್ಲಿ ರಿಲೀಸ್? 28 ನಾಳೆ ಬರುವ ಶುಕ್ರವಾರ ರಿಲೀಸ್ ಆಗ್ತಾ ಇದೆ. ಟೀಸರ್ ಅಥವಾ ಟ್ರೇಲರ್ ಏನ್ರಿ? ಹಾಂ, ರಿಲೀಸ್ ಆಗಿದೆ. ಯೂಟ್ಯೂಬಲ್ಲಿದೆ, A2 ಚಾನಲ್, A2 ಮ್ಯೂಸಿಕಲ್ಲಿ ಆಲ್ರೆಡಿ ಟ್ರೈಲರು ಮತ್ತು ಒಂದು ಲಿರಿಕಲ್ ವಿಡಿಯೋ ಕೂಡ ಇದೆ. ಮುಖ್ಯವಾಗಿ ಇದರಲ್ಲಿ ಬಿಗ್ ಬಾಸ್ ಖ್ಯಾತಿಯಾಗಿರುವಂಥ ಮಾಳು ನಿಪ್ನಾಳ್ ಅವರು ಒಂದು ಸಾಂಗ್ ಹಾಡಿದ್ದಾರೆ, ಜಾತ್ರೆ ಹೊಂಟೈತೆ ಅಂತ ಸಾಂಗು. ಅದು ಹಿಟ್ ಆಗಿದೆ. ಆ್ಯಕ್ಚುಲಿ ಫಸ್ಟ್ ಸಿನಿಮಾ ನಮ್ಮದೇ ಹಾಡಿರೋದು, ಅದಾದಮೇಲೆ ಯೋಗರಾಜ್ ಭಟ್ರು ಅವ್ರದ್ದು ಹಿತ್ತಲಕ್ಕ ಕರಿ ಮೇಡಮ್ ಹಾಡಿರೋದು. ಫಸ್ಟ್ ಸಿನಿಮಾ ತಂತ್ರಗೆ ಅವ್ರು ಹಾಡಿರೋದು. ಸರಿ, ಫಿಲ್ಮಲ್ಲಿ ಎಷ್ಟು ಸಾಂಗ್ ಎಷ್ಟಿದೆ ಸರ್? 4 ಸಾಂಗ್ ಇದೆ ಸರ್. ಹೌದು, ಅದಕ್ಕೆ ಸಂಬಂಧ ಇಲ್ಲ ಸರ್. ಅದೇ ಬೇರೆ ಸಬ್ಜೆಕ್ಟು, ನಮ್ಮದೇ ಬೇರೆ ಸಬ್ಜೆಕ್ಟು. ಟೋಟಲ್ ಎಷ್ಟು ಲ್ಯಾಂಗ್ವೇಜ್ನಲ್ಲಿ? ಇದು ಫಸ್ಟ್ ಕನ್ನಡ ಸರ್. ಇದೆ 4 ಲ್ಯಾಂಗ್ವೇಜ್ ರಿಲೀಸ್ ಮಾಡ್ಬೇಕು ಅನ್ನೋದು ಇದೆ. OTT ಪ್ಲಾಟ್ಫಾರ್ಮ್ ಅದೇ ಸರ್, ರಿಲೀಸ್ ಆದಮೇಲೆ ಅದ್ರ ಮೇಲೆ ಬೇಸ್ ಆಗುತ್ತೆ ಯಾವ OTT ಅವ್ರಿಗೆ ನಾವು ಕಾಂಟ್ಯಾಕ್ಟ್ ಮಾಡ್ತೀವಿ. ಉತ್ತರ ಕರ್ನಾಟಕದವರಿಗೆ OTT ಪ್ಲಾಟ್ಫಾರ್ಮ್ ನಾಲೆಜ್ ಇಲ್ಲ. ಹೌದು, ಓಕೆ. ನಿಮ್ಗೆ ಹೇಳ್ತಾ ಇದ್ದಾರೆ. ಹಾಂ, ಉತ್ತರ ಕರ್ನಾಟಕದವರು ಅಂದ್ರೆ OTT ಪ್ಲಾಟ್ಫಾರ್ಮ್ ನಾಲೆಜ್ ಇಲ್ಲ ಅಂತ ಹೇಳ್ತಾರೆ. ನೀವು ಅಡ್ವಾನ್ಸ್ ನೀವು ಪ್ರಯತ್ನ ಯಾಕೆ ಮಾಡಿದ್ದೀವಿ ಸರ್. OTT ಆ್ಯಕ್ಚುಲಿ ಏನಾಗಿದೆ, ಇದು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ OTT ಪ್ಲಾಟ್ಫಾರ್ಮ್ ದವರು ನಿಮ್ಮನ್ನ ಸಹಕರಿಸಲಿಲ್ವೋ ಅಥವಾ ನೀವು ಅವರನ್ನು ಕಮ್ಯುನಿಕೇಟ್ ಮಾಡ್ಲಿಲ್ವೋ? ಇಲ್ಲ ಸರ್, ನಾವು ಓಕೆ OTT ಪ್ಲಾಟ್ಫಾರ್ಮ್ ಅನ್ನ ನಿಮಗೆ ಏನ್ ತೊಂದರೆ ಆಯ್ತು ಅದ್ರ ಬಗ್ಗೆ ಸ್ಪಷ್ಟೀಕರಣ ನೀವು ಕೊಟ್ರೆ ಆಸ್ ಎ ನಮ್ಮ ಉತ್ತರ ಕರ್ನಾಟಕದ ಚಿತ್ರಗಳಿಗೆ, ನಮ್ಮ ಉತ್ತರ ಕರ್ನಾಟಕದವರಿಗೆ ಬಿಜಾಪುರ ಸಹಾಯ ಮಾಡ್ತಾ ಇರೋದು ಆರ್ಟಿಕಲ್ ಬರೆಯಕಾಗಲಿ ನ್ಯೂಸ್ ಮಾಡೋದಾಗ್ಲಿ ನಮಗೊಂದು ಇದು ಆಗಲ್ಲ. ಹೌದು, ಹೇಳ ಸರ್. ಸ್ಪಷ್ಟೀಕರಣ. ಎಸ್, OTT ಪ್ಲಾಟ್ಫಾರ್ಮ್ ಸರ್ ನಾವು ಅಪ್ರೋಚ್ ಮಾಡಿದ್ವಿ ಕೆಲವೊಂದು ಚಾನಲ್ಗಳಿಗೆ. ಬಟ್ ಇವಾಗಿನ ಇರೋ ಮಾರ್ಕೆಟಲ್ಲಿ ಕನ್ನಡಗೆ ಅವ್ರು ಬೇಸ್ ಕೊಟ್ಟಿಲ್ಲ. ಕನ್ನಡ ಸಿನಿಮಾಗಳಿಗೆ ಸ್ವಲ್ಪ ರಿಲೀಸ್ ಆಗೋವರೆಗೂ ಅವರು ಬೈ ಮಾಡಲ್ಲ OTT ಚಾನಲ್ಸು ಈಗಿನ ಪರಿಸ್ಥಿತಿಗೆ. ಸೊ ಹಂಗಾಗಿ ನಮಗೆ ರಿಲೀಸ್ ಆದಮೇಲೆ ಅವ್ರು ಬೈ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸೊ ಅದನ್ನು ನೋಡೋ ಶಕ್ತಿ ಎಷ್ಟು ಅಮೂಲ್ಯ ಇದೆ, ಶಕ್ತಿದು ಏನು ಮಹತ್ವ ಇದೆ ಅನ್ನೋದು ತೋರಿಸಿದ್ದೀವಿ. ಸೊ ನೆಗೆಟಿವ್ ಪಾಸಿಟಿವ್ ಎರಡು ಕಡೆ ಇದ್ದಾಗ ನಾವು ಪಾಸಿಟಿವ್ ಕಡೆ ನಾವು ವೈಬ್ ಅಂದರೆ ನಮ್ಮ ವ್ಯೂ ಇಟ್ಟಾಗ ನಮಗೆ ಪಾಸಿಟಿವ್ನೇ ಆಗುತ್ತೆ ಅನ್ನೋದ್ರ ರೀತಿಯಲ್ಲಿ ನಾವು ತೋರಿಸ್ತೀವಿ. ಆಲ್ಮೋಸ್ಟ್ ಉತ್ತರ ಕರ್ನಾಟಕ ಕವರ್ ಆಗುತ್ತೆ ಮೇಡಮ್. ಬಿಜಾಪುರ ಅಮೀರ್ ಟಾಕೀಸ್ಗೆ ಆಗಿದೆ. 28th ಫಿಕ್ಸ್ ಆಗಿದೆ, ಅಮೀರ್ ಟಾಕೀಸ್ ಬರುತ್ತೆ ಸರ್. ಇದು ಕರ್ನಾಟಕ ಚಿತ್ರಮಂಡಳಿ ಹೆಸರೊಳಗೆ ನೋಂದಣಿ ಆಗಿಲ್ಲ, ನೋಂದಣಿ ಇನ್ನೂ ಮಾಡಿಲ್ಲ ಸರ್. ನಮ್ದು ಮೇನ್ ಬ್ಯಾನರ್ ಇರೋದೇ ಸಿಲ್ವರ್ ಸ್ಕೈ ಪ್ರೊಡಕ್ಷನ್, ಕರ್ನಾಟಕ ಫಿಲಮ್ ಚೇಂಬರ್ ಆಫ್ ಕಾಮರ್ಸಲ್ಲೇ ನೋಂದಣಿ ಆಗಿರೋದು. ನಮ್ದು ನೋಂದಣಿ ಆಗಿರೋದೇ KFCC ಅಲ್ಲಿ, ಸಿಲ್ವರ್ ಸ್ಕೈ ಪ್ರೊಡಕ್ಷನ್ಸ್. ಸರ್ ತೆಲುಗು ಬೇರೆ, ಕನ್ನಡ ಬೇರೆ. ಕನ್ನಡ ಸಬ್ಜೆಕ್ಟ್ ನಾವು ಕನ್ನಡ ಕೊಟ್ಟಿರೋದು ಟೈಟಲ್, ತೆಲುಗು ಕೊಟ್ಟಿಲ್ಲ ಸರ್. ಇಲ್ಲಿ ಕನ್ನಡಕ್ಕೆ ಮಾತ್ರ ನಾವು ಟೈಟಲ್ ರಿಜಿಸ್ಟರ್ ಮಾಡ್ಕೊಂಡಿರೋದು. ಅದು 4 ವರ್ಷ ಹಿಂದೆ ಮಾಡಿರೋದು. ಉತ್ತರ ಕನ್ನಡ ಭಾಷೆ ಹಾಂ ಸರ್, ಜಾತ್ರೆ ಫಿಕ್ಸು ಅಂತಿಲ್ಲ, ಎಲ್ಲರೂ ಸಹಾಯ ಮಾಡಿದ್ದಾರೆ, ಸ್ನೇಹಿತರು ಸೇರಿ ಮಾಡಿರುವಂಥ ಸಿನಿಮಾ. ನಮ್ಮ ಹತ್ರ ಬಜೆಟ್ ಕೋಟಿಗಟ್ಟಲೆ ಇದ್ದಿದ್ರೆ ಅದು 1 ವರ್ಷನೇ 6 ತಿಂಗಳಲ್ಲೂ ಮುಗಿಸ್ತಿದ್ವಿ. ಬಟ್ ನಾನಾ ರೀತಿ ಕಾರಣಗಳಿಂದ ಎಲ್ಲರೂ ಒಂದೊಂದು ಕೆಲಸದಲ್ಲಿ ಇರುವಾಗ ಯಾವಾಗ ಅನುಕೂಲ ಆಗಿದೆ ಅವಾಗ ಸಿನಿಮಾ ಮಾಡಿದ್ವಿ ಸರ್. ಏನು ಸರ್? ಹೀರೋಯಿನ್ ಒಬ್ಬರು ಗುಲ್ಬರ್ಗದವ್ರಿ, ಇನ್ನೊಬ್ಬರು ಶಿವಮೊಗ್ಗದವ್ರು. ಸರಿ, ಹಾರರ್ ಫಿಲ್ಮಲ್ಲಿ ಸರ್ ಗುಲ್ಬರ್ಗದವ್ರು ನಮ್ಮವ್ರನ್ನೇ ತಗೊಂಡಿದ್ದೀವಿ ಸರ್. ಸರ್ ಆಡಿಷನ್ ಆ ಟೈಮಲ್ಲಿ ಹೆಂಗಾಗಿತ್ತು ಅಂದರೆ ಪೀಕ್ 1 ವಾರದಲ್ಲಿ ಶೂಟ್ ಇತ್ತು. ನಮಗೆ ಕರೆಕ್ಟಾಗಿ ಇದು ಆಗಲಿಲ್ಲ, ಜಜ್ಮೆಂಟ್ ಆಗಲಿಲ್ಲ. ಸೊ ಹಂಗಾಗಿ ಪ್ರಾಕ್ಟೀಸ್ ಮಾಡಿದ್ವಿ, ರಿಹರ್ಸಲ್ ಮಾಡಿಸಿದ್ದೀವಿ ಸರ್. ಎಲ್ಲರಿಗೂ ಮಧ್ಯಾಹ್ನದ ಶುಭ ವಂದನೆಗಳು. ನಮ್ಮ BDPSW ಸಂಸ್ಥೆಯ ಮಾತೋಶ್ರೀ ಅಂಬವ್ವ ಖೇಡ್ ಕಲಾ ವಾಣಿಜ್ಯ ವಿಜ್ಞಾನ ಮಹಾವಿದ್ಯಾಲಯದ ಹೆಮ್ಮೆಯ ವಿದ್ಯಾರ್ಥಿಯಾದ ಶಶಿಕಾಂತ್ ಅವರು ಇವತ್ತು ತಂತ್ರ ಒಂದು ಫಿಲ್ಮನ್ನು ಡೈರೆಕ್ಟ್ ಮಾಡಿ ಹೀರೋ ಆಗಿ ಆ ಫಿಲ್ಮನ್ನು ಹೊರಗೆ ತಂದಿದ್ದಾರೆ. ಆ ಒಂದು ಪಿಕ್ಚರ್ ಸಕ್ಸಸ್ಫುಲ್ಲಾಗಿ ಓಡಲಿ, ಅವರ ಕೀರ್ತಿ ಇನ್ನೂ ಹೆಚ್ಚಾಗಲಿ ಅಂಥೇಳಿ ನಾನು ಶುಭ ಹಾರೈಸ್ತೇನೆ ನಮ್ಮ ವಿದ್ಯಾಸಂಸ್ಥೆಯ ಪರವಾಗಿ ಮತ್ತು ನಮ್ಮ ಎಲ್ಲ ಮಹಾವಿದ್ಯಾಲಯದ ಉಪನ್ಯಾಸಕರ ಪರವಾಗಿ ನಾನು ನಮ್ಮ ವಿದ್ಯಾರ್ಥಿಗೆ ಒಂದು ಶುಭವನ್ನು ಹಾರೈಸ್ತೇನೆ. ನನ್ನ ಹೆಸರು ಡಾಕ್ಟರ್ ವಿಜಯಲಕ್ಷ್ಮಿ ಹಿಪ್ಪರಿಗೆ ಅಂಥೇಳಿ, ಮಾತೋಶ್ರೀ ಅಂಬವ್ವ ಖೇಡ್ ಕಲಾ ವಾಣಿಜ್ಯ ವಿಜ್ಞಾನ ಮಹಾವಿದ್ಯಾಲಯದ ಪ್ರಾಂಶುಪಾಲ.